ಜಗತ್ತಿಗೆ ಧರ್ಮದ ಹಾದಿ ಅಂದರೆ ಏನು ಅಂತ ಪರಿಚಯಿಸಿಕೊಟ್ಟಂತಹ ಶ್ರೀಕೃಷ್ಣ ಜನ್ಮಾಷ್ಟಮಿ ಇವತ್ತು. ಹೀಗಾಗಿ ಸಡಗರ ಸಂಭ್ರಮ ಬೆಂಗಳೂರಿನಲ್ಲಿ ಕೂಡ ಮನೆ ಮಾಡಿತ್ತು. ಅದರಲ್ಲೂ ಇಸ್ಕಾನ್ ಟೆಂಪಲ್ ಅಲ್ಲಂತೂ ಸಿಕ್ಕಾಪಟ್ಟೆ ಜನ ಇದ್ರು. ಜೊತೆಗೆ ಕೃಷ್ಣನ ಹಲವು ದೇವಾಲಯಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಸಂಭ್ರಮದ ವಾತಾವರಣ ನಿರ್ಮಾಣ ಆಗಿತ್ತು. ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ನಾಡಿನೆಲ್ಲೆಡೆ ಮೊಳಗಿದ ಕೃಷ್ಣನ ನಾಮಸ್ಮರಣೆ. ನಂದಕಿಶೋರನಿಗೆ ವಿಶೇಷ ಪೂಜೆ, ಪುನಸ್ಕಾರ, ಅಲಂಕಾರ. ರಾಧಾಕೃಷ್ಣನ ವೇಷ ಧರಿಸಿ ಕಂಗೊಳಿಸಿದ ಪುಟಾಣಿಗಳು. ಶ್ರೀಕೃಷ್ಣ ಅಂದ್ರೆ ಸಾಕು ಪುಟಾಣಿ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಅಚ್ಚುಮೆಚ್ಚು. ಇಂದು ರಾಜಧಾನಿ ಬೆಂಗಳೂರಿನಲ್ಲಿ ಕೃಷ್ಣ ಜನ್ಮಾಷ್ಟಮಿ ಅದ್ಧೂರಿಯಾಗಿ ನಡೆದಿದೆ. ನಗರದ ಇಸ್ಕಾನ್ ದೇವಸ್ಥಾನದಲ್ಲಿ ಮುಂಜಾನೆ 4:30ರಿಂದ ರಾಧಾಕೃಷ್ಣರಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಂಗಳಾರತಿ ಮತ್ತು ತುಳಸಿ ಆರತಿ ನೆರವೇರಿಸಲಾಯಿತು. ವಿಶೇಷವಾಗಿ ಪುಷ್ಪಾಭಿಷೇಕ, ವಜ್ರಾಲಂಕಾರದಿಂದ ಗೋಪಿಲೋಲ ಕಂಗೊಳಿಸಿದ್ದಾನೆ. ಶ್ರೀಕೃಷ್ಣನ ದರ್ಶನಕ್ಕೆ ಇಸ್ಕಾನ್ ದೇವಾಲಯದಲ್ಲಿ ಬೆಳಗ್ಗೆ 7:30ರಿಂದ ಮಧ್ಯರಾತ್ರಿ 12 ಗಂಟೆವರೆಗೆ ಅವಕಾಶ ನೀಡಲಾಗಿದೆ. ನಂದಕಿಶೋರನನ್ನ ಲಕ್ಷಾಂತರ ಭಕ್ತರು ಕಣ್ತುಂಬಿಕೊಂಡಿದ್ದಾರೆ. ಇನ್ನು ಬರೋ ಭಕ್ತರಿಗೆ ಯಾವುದೇ ತೊಂದರೆ ಆಗದಂತೆ ಬ್ಯಾರಿಕೇಡ್ ಅಳವಡಿಸಿ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಬೆಳಗ್ಗೆ 4:00ವರೆಗೆ ಮಂಗಳಾರತಿ ನಡೆಯಿತು. ರಾತ್ರಿ 9 ಗಂಟೆಯಿಂದ ರಾಧಾಕೃಷ್ಣ ಚಂದ್ರರ ಉತ್ಸವ ಮೂರ್ತಿಗೆ ಒಂದು ಮಹಾ ಅಭಿಷೇಕ, ಪಂಚಗವ್ಯ, ಪಂಚಾಮೃತ, 108 ಪವಿತ್ರ ಜಲಗಳ ಕಲಶ ಸ್ನಾನ ಹಾಗೂ 16 ಬಗೆಯ ಫಲರಸಗಳ ಅಭಿಷೇಕ, ಬರುವಂಥ ಎಲ್ಲರಿಗೂ ಪ್ರಸಾದ ವಿನಿಯೋಗ ಇದೆ. ಎಲ್ಲ ವ್ಯವಸ್ಥೆಗಳು ಮಾಡೋದಕ್ಕೆ ಜನ್ಮದಿನದಂದು ಕೃಷ್ಣನ ಅತಿಥಿಯಾಗಿ ಬರುವಂತಹ ಭಕ್ತರಿಗೋಸ್ಕರ ಸೌಕರ್ಯಕ್ಕಾಗಿ ಇಸ್ಕಾನ್ನ ಸುಮಾರು 1500ರಿಂದ 2000 ಭಕ್ತರು ಸೇವೆಯಲ್ಲಿ ತೊಡಗಿದ್ದಾರೆ. ಇಸ್ಕಾನ್ ದೇಗುಲಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆಗಮಿಸಿ ಶ್ರೀಕೃಷ್ಣನ ದರ್ಶನ ಪಡೆದ್ರು. ಶ್ರೀಕೃಷ್ಣ ಅಂದ್ರೇನೆ ಒಂದು ರೀತಿಯ ಪಾಸಿಟಿವಿಟಿ ಅಂತ ಕೃಷ್ಣನ ತೊಟ್ಟಿಲು ತೂಗಿದ್ರು. ಶಿಷ್ಟರ ರಕ್ಷಣೆ, ದುಷ್ಟರ ಸಂಹಾರ ಕೃಷ್ಣನ ಕೆಲಸ. ನಮಗೆ ವಿಶ್ವಾಸ ಇದೆ, ದುಷ್ಟತೆಯನ್ನ ದೂರಗೊಳಿಸಿ ಶಿಷ್ಟರನ್ನ ಕಾಪಾಡಲಿ. ಭಾರತ ಮತ್ತೊಂದ್ಸರಿ ಜಗದ್ವಂದ್ಯ ಆಗಲಿ. ಜಗದ್ವಂದ್ಯ ಮಾಡುವಂತ ಶಕ್ತಿ ಆ ಕೃಷ್ಣನಿಗಿದೆ. ಅದ್ಧೂರಿಯಿಂದ ಪೂಜೆ ನಡೀತಾ ಇದೆ. ನಾನು ಇಸ್ಕಾನ್ ಬಂದಿದ್ದೀನಿ, ಖುಷಿ ಆಗುತ್ತೆ. ಇಲ್ಲಿರುವಂತ ಸನ್ಯಾಸಿಗಳ ಸೇವೆ, ಅವರ ಭಕ್ತಿ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಈ ಜಪವನ್ನ ನಿತ್ಯ ಮಾಡ್ತಾ ಇರುವಂತ ಶಕ್ತಿ. ಎಲ್ಲರೂ ಕೃಷ್ಣನ ಜಪ ಮಾಡಿ, ಎಲ್ಲರ ಕೃಷ್ಣ ಆರಾಧನೆ ಮಾಡಿ, ದುಷ್ಟರ ಸಂಹಾರ ಖಂಡಿತ ಆಗುತ್ತೆ. ಇನ್ನು ಕೃಷ್ಣ ಕಷ್ಟ ಕಾರ್ಪಣ್ಯಗಳನ್ನ ಕಳೆಯುವ ದೈವ. ನಿತ್ಯ ದೇವಸ್ಥಾನಕ್ಕೆ ಬರುವುದಕ್ಕಿಂತ ಜನ್ಮಾಷ್ಟಮಿ ದಿನ ದೇವಸ್ಥಾನಕ್ಕೆ ಬಂದ್ರೆ ಒಳ್ಳೆಯದಾಗುತ್ತೆ ಅನ್ನೋದು ನಂಬಿಕೆ. ಹೀಗಾಗಿ ದೇವರ ದರ್ಶನ ಮಾಡಲು ಬಂದಿದ್ವಿ ಅಂತ ಭಕ್ತರು ಸಂತಸ ವ್ಯಕ್ತಪಡಿಸಿದ್ರು. ಈ ಸಂಭ್ರಮ ನೋಡಿ ತುಂಬಾ ಖುಷಿ ಆಗ್ತಿದೆ. ಎಲ್ಲ ಕಡೆ ಹೂವು, ಎಲ್ಲ ಕಡೆ ಭಜನ್ಸ್, ಸಾಂಗ್, ಜನ, ಭಕ್ತಿ ಎಲ್ಲ ನೋಡಿ ತುಂಬಾ ಸಂತೋಷ ಆಗ್ತಿದೆ. ಬೇಡ್ಕೊಳ್ಳೋದು ಹೇಳ್ಬಾರ್ದಂತಾರೆ ನಾ ಹೇಳಲ್ಲ. ಸೊ ನಾನೇನು ಹೇಳ್ತೀನಿ ಅಂದ್ರೆ ಜನ್ಮಾಷ್ಟಮಿ ದಿನ ಮಾತ್ರ ಅಲ್ಲ, ನಿಮಗೆ ಯಾವಾಗ ಕೃಷ್ಣ ನೋಡ್ಬೇಕು ಅನ್ಸುತ್ತೋ ದಯವಿಟ್ಟು ಬನ್ನಿ. ಬಿಕಾಸ್ ಇಸ್ಕಾನ್ ಅಲ್ಲಿ ತುಂಬಾ ಪಾಸಿಟಿವ್ ಇದೆ, ತುಂಬಾ ಒಳ್ಳೆ ವೈಬ್ಸ್ ಇದೆ. ಅಲಂಕಾರ ಆಗಿರ್ಬೋದು, ಹೂವಿನ ಅಲಂಕಾರ ಆಗಿರ್ಬೋದು. ಕೃಷ್ಣ ಅಂದ್ರೇನೆ ಒಂದು ಪೀಸ್ಫುಲ್ ಸ್ಪಿರಿಚುವಲ್ ಭಕ್ತಿ. ಅದು ಕೃಷ್ಣ ಅಂದ್ರೆ ಒಂದು ವರ್ಡ್ ಅಲ್ಲ, ಇಟ್ ಇಸ್ ಫೀಲಿಂಗ್. ಕೃಷ್ಣಂ ಒಂದೇ ಜಗದ್ಗುರು. ತುಂಬಾ ಖುಷಿ ಆಗ್ತಿದೆ. ಇಂದು ಬೆಂಗಳೂರಿನಲ್ಲಿ ಹರೇ ಕೃಷ್ಣ 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 ಹರೇ ಹರೇ ಅನ್ನೋ ಜಪ ಮೊಳಗಿತ್ತು. ಅರುಣ, ಪಬ್ಲಿಕ್ ಟಿವಿ, ಬೆಂಗಳೂರು.